ಇನ್ನು ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ತಾಯಿ. ನಮಸ್ತೆ. ಕೇಳಿಸ್ತಾ ಇದೆಯಾ? ಇದೆ ಸರ್, ಕೇಳಿಸ್ತಾ ಇದೆ. ನಿಜವಾಗ್ಲೂ ಉಮೇಶ್ ಅವರು ಅಂದ ತಕ್ಷಣ ಮುಖದಲ್ಲಿ ನಗು ಬರ್ತಾ ಇತ್ತು. ಇವತ್ತು ಮನಸ್ಸು ಭಾರ ಆಗ್ತಾ ಇದೆ ಈ ವಿಚಾರವನ್ನ ಕೇಳಿದ ಮೇಲೆ. ನಿಮ್ಮ ಅವರ ಒಡನಾಟ ಯಾವ ರೀತಿಯಾಗಿತ್ತು ಸರ್? ಅಣ್ಣ ತಮ್ಮಂದ್ರ ತರ ಇತ್ತು ಕಣಮ್ಮ. ಕಲಾವಿದರು ಅಂತಂದ್ರೆ ಒಂದೇ ಕುಟುಂಬ. ನಾನು ಎಲ್ಲರಿಗೂ ಹೇಳೋದೊಂದೇ, ನಮಗೆ ಮನೆ ಹಿರಿಯಣ್ಣ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರು ಹೇಳ್ಕೊಟ್ಟಿದ್ರು, ಕಲಾವಿದರು ಅಂದ್ರೆ ನಮ್ದೆಲ್ಲ ಒಂದೇ ಕುಟುಂಬ ಅಂತ. ಆ ತರ ಬದುಕಿದವ್ರು ನಾವು. ಯಾಕೆಂತಂದ್ರೆ ಅವ್ರನ್ನ ಬಿಟ್ಟು ಬೇರೆ ಏನಿಲ್ಲ. ರಾಜ್ಕುಮಾರ್ ಹೇಳಿದ್ದೆ ನಮ್ಗೆಲ್ಲರಿಗೂ ವೇದವಾಕ್ಯ. ಹಂಗಾಗಿ ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಇದ್ವಿ. ಅದ್ರೊಳಗಾಗಿ ಉಮೇಶ್ ಅಣ್ಣ ಅಂತಂದ್ರೆ ನಗುವಿಗೆ ಮತ್ತೊಂದು ಹೆಸರೇ ಉಮೇಶ್, MS ಉಮೇಶ್ ಅಂತ. ಯಾಕೆಂದ್ರೆ ಗುಬ್ಬಿ ಕಂಪನಿಯಿಂದ ಬಂದವರು ಇವರೆಲ್ಲ. ಹಂಗಾಗಿ ಇವರ ಸಾಧನೆ ಬಹಳ. ಯಾಕೆಂತಂದ್ರೆ ಒಂದು ವಿಷಯ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಬಡತನ ಕಲಿಸುವಂತ ಪಾಠನ ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸಲ್ಲ. ಅದ್ರೊಳಗೂ ಗುಬ್ಬಿ ಕಂಪನಿ ಅಂತಂದ್ರೆ ಅದೊಂದು ದೊಡ್ಡ ವಿಶ್ವವಿದ್ಯಾನಿಲಯ, ಕಲೆಗೆ ದೊಡ್ಡ ವಿಶ್ವವಿದ್ಯಾನಿಲಯ. ಹೆಂಗ್ ಹೇಳೋದು ನಿಮ್ಗೆ, ಕರ್ನಾಟಕ ನಾಟಕ ಸಾರ್ವಭೌಮ ಯಾರಾದ್ರೂ ಇದ್ರೆ ಅವ್ರದ್ದು ಗುಬ್ಬಿ ವೀರಣ್ಣವರು. ಅವ್ರ ಕಂಪನಿಯಿಂದ ಇವರು ಬಂದಂತಹ ಕಲಾವಿದರು. ನಾನು ಇವ್ರ ಚಿತ್ರನ ಮೊಟ್ಟ ಮೊದಲನೇದಾಗಿ ನೋಡಿದ್ದು ಮಕ್ಕಳ ರಾಜ್ಯ ಅಂತ. ಮಳೆಯೇ ಸುರಿದು ಬಾ ಅಂತ ಒಂದು ಹಾಡು ಹೇಳ್ತಾರೆ. ಯಾಕೆಂದ್ರೆ ಅವತ್ತು ನನ್ನ ತಲೆಯಲ್ಲಿ ಪ್ರಿಂಟ್ ಆಗಿದ್ದು, ಇವತ್ತು ಸಹಿತ ಉಮೇಶ್ ಅಣ್ಣನ ಇವತ್ತಿನವರೆಗೂ ನಾನು ಅವ್ರ ಜೊತೆ ಒಂದು 10-15 ಸಿನಿಮಾದಲ್ಲಿ ಮಾಡಿದ್ದೀನಿ. ಅದನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಟ್ರಾವೆಲ್ ಮಾಡಿರೋದಾಗಿರ್ಬೋದು, ಅವ್ರ ಜೊತೆ ಮಾತಾಡಿರೋದಾಗಿರ್ಬೋದು, ಊಟ ಮಾಡಿರೋದಾಗಿರ್ಬೋದು. ಯಾಕೆಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ನಗು ಬಿಟ್ರೆ ಬೇರೆ ಇದೇನು ಇರ್ತಾ ಇರ್ಲಿಲ್ಲ. ಎಲ್ಲ ಸಿಗುತ್ತೆ ಜೀವನದಲ್ಲಿ. ದುಡ್ಡು ಕೊಟ್ರೆ ನಗು ಸಿಕ್ಕಲ್ಲ ಕಣಮ್ಮ. ಖಂಡಿತ ಸರ್. ಹಂಗೆ ನಾವೆಲ್ಲ ಸಂತೋಷವಾಗಿರ್ತಾ ಇದ್ವಿ. ಹಂಗಾಗಿ ಅವ್ರ ನಟನೆ ನೋಡೋದೇ ಒಂದು ಸೌಭಾಗ್ಯ. ಅದರೊಳಗಾಗೂ ಅಣ್ಣವ್ರಿಗೆ ಮತ್ತೆ ವರದಪ್ಪಣ್ಣವ್ರಿಗೆ ಉಮೇಶ್ ಅಣ್ಣನ ಕಂಡ್ರೆ ವಿಶೇಷವಾದ ಪ್ರೀತಿ, ನಗು. ಯಾಕೆಂದ್ರೆ ಗುಬ್ಬಿ ಕಂಪ್ನಿಯಿಂದ ಬಂದವರಲ್ವಾ. ಹಂಗಾಗಿ ಅವರ ನಿಧನ ನಮ್ಗೆ ತುಂಬಾ ನೋವು ತಂದಿದೆ ತಾಯಿ. ಹಾಸ್ಪಿಟಲ್ಗೂ ಕೂಡ ಭೇಟಿಯನ್ನ ನೀಡಿದ್ರ ಸರ್ ನೀವು ಕೂಡ? ಅವರು ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಇಲ್ಲ ಕಣಮ್ಮ, ನನ್ಗೆ ಕಾಲು ಫ್ರಾಕ್ಚರ್ ಆಗಿದ್ದರಿಂದ ನೋಡಕ್ ಆಗ್ಲಿಲ್ಲ. ಯಾಕೆಂದ್ರೆ ಯಾರೇ ಕಷ್ಟ ಅಂದ್ರೂ ಸುಖದಲ್ಲಿ ಹೋಗ್ದಲ್ಲೇ ಇದ್ರ ಪರವಾಗಿಲ್ಲ ಕಣಮ್ಮ. ಕಷ್ಟಕ್ಕಂತೂ ಹೋಗ್ಲೇಬೇಕು. ಹೌದು ಸರ್, ಹೋಗ್ಲೇಬೇಕು. ಯಾಕೆಂತಂದ್ರೆ ನಿನ್ನ ಕಷ್ಟದಲ್ಲಿ ನಾನು ಬಾಯಿಗೆ ನೀನ್ ಚಿಂತೆ ಮಾಡಬೇಡ ಅನ್ನೋ ಒಂದು ಸಾಂತ್ವನದ ನುಡಿ ಇದೆಯಲ್ಲ, ಮನುಷ್ಯನಿಗೆ ಎಷ್ಟೋ ಧೈರ್ಯ ತುಂಬುತ್ತೆ ಉಳಿದವ್ರಿಗೆ. ಅದಾಗ್ತಾ ಇಲ್ವಲ್ಲ ಅನ್ನೋದು ಒಂದೇ ವ್ಯಥೆ ಅಷ್ಟೇ. ಒಂದು ಖುಷಿ ವಿಚಾರ ಏನು ಅಂತಂದ್ರೆ, ನೀವೆಲ್ಲರೂ ಸರ್ ಹಿರಿಯ ನಟರು ಎಲ್ಲರೂ ಏನಿದ್ದೀರಾ, ಸಖತ್ ಒಗ್ಗಟ್ಟು ಸರ್, ಸಖತ್ ಒಗ್ಗಟ್ಟು ನಿಮ್ಮೆಲ್ಲರಲ್ಲೂ ಕೂಡ. ನಾನು ಗಮನಿಸೋ ಹಾಗೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇವೆಲ್ಲ ನೋಡ್ಲಿಕ್ಕೆ ಒಂದು ರೀತಿಯಾಗಿ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳಲ್ವೇ. ನಮ್ಮ ಒಂದೇ ತಾಯಿ ಮಕ್ಕಳಂದ್ರೆ ನಮ್ಮಮ್ಮ ಯಾರು ಅಂತಂದ್ರೆ ಕಲಾದೇವಿ ಕಣಮ್ಮ, ಕಲಾ ಸರಸ್ವತಿ ನಮ್ಮಮ್ಮ. ಬಟ್ ಈಗಿನವ್ರಿಗೆ ಇಲ್ವಲ್ಲ ಸರ್, ಈಗ ಕಲಾ ಸರಸ್ವತಿ ಮಕ್ಕಳು ಈಗಿನವರು ಕೂಡ, ಆದ್ರೆ ಇಲ್ವಲ್ಲ ಅದು. ಬಟ್ ನಿಮ್ಮಲ್ಲೆಲ್ಲರೂ ಪ್ರೀತಿ ವಿಶ್ವಾಸ ಇದೆ. ಅದೇ ತಾಯಿ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ. ಯಾಕೆ ಅಂತಂದ್ರೆ ಎಲ್ಲದಕ್ಕಿಂತ ವಿದ್ಯೆ ಬಹಳ ಮುಖ್ಯವಾಗುತ್ತೆ, ಜ್ಞಾನ ಬಹಳ ಮುಖ್ಯವಾಗುತ್ತೆ. ಕೆಲವರು ಓದದೇ ಇರ್ಬೋದು ಶಾಲೆಯಲ್ಲಿ, ಆದ್ರೆ ಜ್ಞಾನಕ್ಕೇನು ಕೊರತೆ ಇರಲ್ಲ ಅವರಲ್ಲಿ. ಅದು ಸಂಸ್ಕಾರದಿಂದ ಬಂದಿರುವಂಥದ್ದು. ಹಂಗಾಗಿ ಉಮೇಶ್ ಅಣ್ಣ ಅಂತಂದ್ರೆ ಎಲ್ಲ ತುಂಬು ಸಂಸಾರದಿಂದ ಬಂದಂತವ್ರು. ಯಾಕೆಂತಂದ್ರೆ ಎಲ್ಲರನ್ನೂ ಸಲಹುತ್ತಾ ಇದ್ರು ಗುಬ್ಬಿ ಕಂಪನಿಯವರು. ಅದನ್ನ ಮರೆಯಕ್ ಆಗೋದೇ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ JP ನಗರದಲ್ಲಿ ಮನೆ ಇತ್ತು. ನಾನು ಒಂದ್ 2-3 ಸತಿ ಹೋಗಿದ್ದೆ ಅವ್ರಿಗೆ. ವಯಸ್ಸಿಗೆ ಬಂದಿದ್ ಮಗನ್ ಬೇರೆ ಕಳ್ಕೊಂಡ್ರು, ನೋವು ಏನೇ ನೋವಿದ್ರು ಸಹಿತ ದಿನೇಶ್ ಅಣ್ಣ ನಗುಮುಖದ ಉಮೇಶ್ ಅಣ್ಣ ಅಂತಾನೆ ಅವ್ರಿಗೆ. ನಗುತ್ತಾ ಉಮೇಶ್ ಅಣ್ಣ ಅಂತ ತಮಾಷೆ ಮಾಡ್ತಿದ್ವಿ ನಾವು. ತುಂಬಾ ದುಃಖ ಆಗುತ್ತೆ. ನೆನ್ನೆ ಇನ್ನು ಅವ್ರಿಗೆ ಫೋನ್ ಮಾಡ್ಬೇಕು, ತುಂಬಾ ದಿವಸ ಆಯ್ತಲ್ಲ ಅನ್ಕೊಂಡೆ. ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣನೇ ಒಂದು ಆಘಾತ ಕಾದಿತ್ತು ಕಡಮ್ಮ. ಓಕೆ ಓಕೆ ಸರ್, ಧನ್ಯವಾದಗಳು ಸರ್ ಮಾತನಾಡಿದಕ್ಕಾಗಿ.